नमः। श्री चैतन्य मनोभीष्टं स्थापितं येन भूतले स्वयं रूपः कदा मह्यं ददाति सपदान्तिकम्। वन्देऽहं श्रीगुरुः श्रीयुतपदकमलं श्रीगुरुन् वैष्णवांश्च श्रीरूपं सागरजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्य देवं श्रीराधा कृष्णपादान् सहगण ललिता श्री विशाखान्वितांश्च। हे कृष्ण करुणा सिंधु दीनबंधु जगतपते गोपेश गोपिकाकांत राधाकांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नम महावदान्याय कृष्ण प्रेम प्रदायते कृष्णाय कृष्ण चैतन्य नाम्ने गौरत्विषे नमः। वाञ्छाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद। हरे कृष्ण 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 हरे 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 राम 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 हरे हरे। मूकं करोति वाचालं पंगुं लङ्घयति गिरिं यत्कृपातमहं वन्दे शीघ्रं दीनतारिणं परमानन्दमाधवं श्रीचैतन्यमीश्वरम्। कथञ्च स्मृते यस्मिन् दुष्करं सुकरं भवेत् विस्मृते प्रथम स्यात् श्रीचैतन्यं नमामि। ಹರೇ ಕೃಷ್ಣ. ಎಲ್ಲಾರ್ದು ಹಾರ್ದಿಕ ಸ್ವಾಗತ. ಇವತ್ತು ನಾವು ಬಹಳ ಮಹತ್ವದ ವಿಷಯ ತಗೊಂಡು ಬಂದೀವಿ. ನಿಮ್ಗೆ ಗೊತ್ತಿರೋದು ಎಲ್ಲರಿಗೂ. ಇವತ್ತು ನಾವು ಅಧಿಕ ಪುರುಷೋತ್ತಮ ಮಾಸ ಈ ತಿಂಗಳದ ಮಹಾತ್ಮೆ ಹೇಳ್ಬೇಕಂತ ನಾವು ಎಲ್ಲಾರು ಬಂದೀವಿ. ಎಲ್ಲಾರು ಗೊತ್ತದ, ನಿನ್ನ ಹಿಡಿದುನೆ ಇದು ಅಧಿಕ ಪುರುಷೋತ್ತಮ ಮಾಸ ಸ್ಟಾರ್ಟ್ ಆಯ್ತು. ಇದು ಪ್ರತಿ ವರ್ಷ ಬರುದಿಲ್ಲ, ಎಲ್ಲಾರು ಗೊತ್ತಿರಬೇಕು. 3 ವರ್ಷಕ್ಕೊಮ್ಮೆ ಬರ್ತದ. ಇದು 13ನೇ ತಿಂಗಳಿರ್ತ. ಇದು ನಾವು ಯಾವಾಗಲೂ 12 ತಿಂಗಳು ಗೊತ್ತದ, ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಎಲ್ಲ ಗೊತ್ತ ನಮ್ಗೆ. ಖರೆ 13ನೇ ತಿಂಗಳು ಒಂದ್ಸರಿನಾತು. ಬಹಳ ವರ್ಷ ಹಿಂದಿನ ಮಾತಿದು, ಫಸ್ಟ್ ಟೈಮ್ ಆತ ಇದು. ಅಂದ್ರೆ ಸೌರ ವರ್ಷ ಆಮೇಲೆ ಚಾಂದ್ರ ವರ್ಷ ಏನಾಗ್ತದ, ಈ ಎರಡದೊಳಗ ಒಂದೊಂದು ಡಿಫ್ರೆನ್ಸ್ ಹಾಕೋತ ಹೋಗ್ತದ. ಒಂದು ವರ್ಷಕ್ಕೊಮ್ಮೆ 11 ದಿವಸ ಎಕ್ಸ್ಟ್ರಾ ಆಗ್ತದ. 11 ದಿವಸ ಎಕ್ಸ್ಟ್ರಾ ಆಗಿರ್ತಲ್ಲ, ಅದು 3 ವರ್ಷ ಆದ್ಮೇಲೆ 1 ತಿಂಗಳು ಎಕ್ಸ್ಟ್ರಾ ಆಗ್ಬಿಡ್ತದ. ಹಂಗ ನೋಡಿದ್ರ ಒಂದ್ ದೃಷ್ಟಿಲೆ ಕ್ಯಾಲೆಂಡರ್ ಪಂಚಾಂಗ ನೋಡಿದ್ಮೇಲೆ ಹಿಂಗ್ 1 ತಿಂಗಳು ಎಕ್ಸ್ಟ್ರಾ ಆಗೋದು ಒಂದ್ ಮಾತಾದ. ಇನ್ನೊಂದ್ರೆ ಏನದ, ಇದು ಕೃಷ್ಣ ಭಗವಂತರ ಬಹಳ ದೊಡ್ಡ ಒಂದು ಕೃಪೆನೇ ಅದ. ಇದು ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರುವುದರಿಂದ ನಮ್ಗೆ ಎಲ್ಲಾರು ಅವ್ರ ಭಗವಂತ ಧಾಮ ನಾವು ಹೊಳ್ಳಿ ಹೋಗ್ಬೇಕಿದ್ದು ಭಗವಂತರ ಬಹಳ ಬೇರೆ ಇಚ್ಛೆ ಅದ. ಅದರಿಂದನೇ ಭಗವಂತರ ಏನ್ ಮಾಡ್ತಾರ, ಇಷ್ಟೆಲ್ಲ ಯೋಜನೆ ಮಾಡ್ಕೊಂಡು ನಮ್ಗೆಲ್ಲಾರ್ಗು ನಾವ್ ಹೆಂಗ್ ಭಗವಂತರ ಕಡೆ ಹೊಳ್ಳಿ ಹೋಗ್ಬೇಕು ಇದೇ ಯಾವಾಗಲೂ ಭಗವಂತರ ಚಿಂತನೆ ಮಾಡ್ತಿರ್ತಾರ. ನಾವು ನಮ್ದು ವಿಚಾರ ಮಾಡ್ತೀವಿ. ಖರೆ ಹಾಂಗ್ ನೋಡಿದ್ರ ನಮ್ದು ವಿಚಾರ ಮಾಡುವುದೇ ಇಲ್ಲ. ಈಗ ನಮ್ದು ವಿಚಾರ ಅಂದ್ರೆ ಏನು, ಭಗವಂತನ ಸಂತುಷ್ಟ ಮಾಡಿದ್ರೆ ಖರೆ ನಾವು ಸಂತುಷ್ಟ ಆಗ್ತೀವಿ. ಇದು ಗೊತ್ತಿಲ್ಲ ಎಲ್ಲಾರಿಗೂ. ಖರೆ ಭಗವಂತರ ಭಕ್ತರು ಗೊತ್ತಿರ್ತದ. ಅದಕ್ಕೆ 13 ತಿಂಗಳು ಬರುತ್ತ ಇದು ಭಗವಂತನೇ ಒಂದು ಯೋಜನೆ. ಒಂದ್ಸರಿ ಏನಾಯ್ತು, 12 ತಿಂಗಳು ಇತ್ತು, ಒಂದು ಎಕ್ಸ್ಟ್ರಾ ತಿಂಗಳು ಬಂತು. ಎಕ್ಸ್ಟ್ರಾ ತಿಂಗಳು ಬಂದ್ಮೇಲೆ ಎಲ್ಲ ನೋಡಿದ್ರು ಉಳಿಕೆ 12 ತಿಂಗಳಾಗ ಇದು ಮ್ಯಾರೇಜ್ ವಿವಾಹ ಮುಹೂರ್ತಿತ್ತು, ಗೃಹ ಪ್ರವೇಶ, ವಾಸ್ತುಶಾಂತಿ, ಇದು ಅದೆಲ್ಲ ಯಜ್ಞ ಯಾಗ ಎಲ್ಲ ಎಲ್ಲ ಬೇರೆ ಬೇರೆ ಮುಹೂರ್ತಿದ್ದು. ಈ ಟೈಮ್ನೇ ಮಾಡ್ರಿ, ಇವತ್ನೇ ಮಾಡ್ರಿ, ಹಿಂಗ್ ಮಾಡ್ರಿ ಎಲ್ಲ ಇತ್ತು ಅದ್ರೊಳಗ. ಬರೀ 13 ತಿಂಗಳೇನ್ ಬಂತಲ್ಲ, ಅದ್ರೊಳಗೆ ಏನೂ ಇಲ್ಲ, ನಿಷಿದ್ಧ. ಇದು ಮಾಡಬಾರ್ದು, ಇದು ಮಾಡಬಾರ್ದು. ಮತ್ತೆ ಏನ್ ಮಾಡ್ಬೇಕೇನು? ಎಲ್ಲಾರೇ ಎಲ್ಲ ದೇವತಾಗಳು ಬಂದ್ರು, ಎಲ್ಲಾರು ಬಂದು ಈ ಎಕ್ಸ್ಟ್ರಾ ತಿಂಗಳಿಗೆ ಏನ್ ಮಾಡ್ಲಿಕ್ಕಿದ್ರು, ಎಲ್ಲಾರು ಹೇಳಿ ಅನ್ಲಿಕ್ಕತ್ರಿ ಅವ್ರಿಗೆ, ನೀ ಇದು ಇಲ್ಲ, ನೀ ಮಲಮಾಸಿದ್ದಿ, ನೀ ಇದು ಇದ್ದಿ, ಹಂಗಿದ್ದಿ, ನಿನಗೇನು ಶುಭ ಇಲ್ಲ, ನೀ ಬರೀ ಅಶುಭನೇ ಇದ್ದಿ, ಈ ಒಂದು ಇದು ಇದ್ದಂಗ ಮಲವತ್ತಿದ್ದಿ ನೀನು. ಇಷ್ಟೆಲ್ಲ ಕೇಳು ಕೇಳು ಇದು ಆಗ್ಬಿಡ್ತು. ಆ ಮಲಮಾಸ, ಅಧಿಕ ಮಾಸ, ಅಧಿಕ ಅಂದ್ರೆ ಹೆಚ್ಚಿಗೆ ಬಂದಿದ್ರ, ಒಂದ್ ತಿಂಗಳು ಎಕ್ಸ್ಟ್ರಾ ಬಂದಿದ್ದಾವ. ಮತ್ತೆ ನಿನ್ಗೆ ಯಾರು ಅಧಿಷ್ಠಾತ ಇಲ್ಲ, ನೀನ್ ನೋಡ್ಕೋರ್ ಯಾರಿಲ್ಲ, ನೀ ಅನಾಥ ಇದ್ದಿ, ಬಹಳ ಕೇಳಿದ್ಮೇಲೆ ಅವ್ನು ಇದು ಆಗ್ಬಾರ್ದು. ಈಗೇನ್ ನಾವು ಉಳಿಲೋ ಬಿಡ್ಲಂತ ಹಿಂಗಿದು ಆತ್ ಮಾತಾಡ. ಅದರಿಂದ ಏನಾಯ್ತು,
ಭಗವಂತರ ಕಡೆ ಅವ ಅಧಿಕ ಮಾಸ ಅವ ಹೋಗಿ ವೈಕುಂಠನ್ಯಾಗ ವಿಷ್ಣು ಭಗವಂತರ ಕಡೆ ಹೋಗಿ ಬಹಳ ಅಳ್ಲಿಕ್ ಶುರು ಮಾಡಿದವ. ಇಷ್ಟು ಅಳ್ಲಿಕತ್ತ ಅವನು ಅಳುದ್ ನೋಡಿ ವಿಷ್ಣು ಭಗವಂತ ಇಲ್ಲಿ ಯಾಕೆ ಅಳ್ತಿಪ್ಪ ನೀನು, ಇದು ಅಳು ಸ್ಥಾನ ಇಲ್ಲ, ಇದು ಇಲ್ಲಿ ಬರೀ ನಗು ಸ್ಥಾನದ. ನೀ ಎಲ್ಲಿ ನಗ್ಬೇಕಲ್ಲಿ ಬಿಟ್ಟು ನೀ ಅಳ್ಲಿಕತ್ತಿ ನೀನು. ಏನಪ್ಪಾ ನಿಂದು ಏನು ಪ್ರಾಬ್ಲಮ್ ಹೇಳು, ನನಗೆ ಸಮಸ್ಯೆ ಏನು ನಿಂದು, ನಿನ್ನ ಸಮಸ್ಯೆ ನಾನೇ ಮಾಡ್ತೀನಿ, ನಿಂದು ಏನು ಸಮಸ್ಯೆ ನನಗೆ ಹೇಳು. ಅವ ಅಧಿಕ ಮಾಸ ಮಾತಾಡಿ ಶುರು ಮಾಡಿದ. ಅದು ಮಾತಾಡಿ ಬಲವಂತಾಗಿತ್ತು, ಇಷ್ಟೊಂದು ಅಳು ಬಂದಿತ್ತು. ನೋಡ್ರಿ ಭಗವಂತರೇ, ನಾ 13ನೇ ತಿಂಗಳ ನಾ ಬಂದೀನಿ, ನನ್ಗೆ ಯಾರು ಒಟ್ಟು ಎಲ್ಲಾರು ಇಷ್ಟ ತ್ರಾಸ ಕೊಡ್ಲಿತ್ತ, ನನಗೆ ಇನ್ನು ಒಳ್ಳೆ ಉಳಿಲೋ ಬಿಡ್ಲಿ ತಿಳಿವಂತಾಗದು. ನೀವೇನ್ರಿ ಹೇಳ್ರಿ ನನಗೆ. ವಿಷ್ಣು ಭಗವಂತರಂದ್ರು ಹಿಂಗ್ ಮಾಡೋಣ, ನಾವು ಗೋಲಕ್ ಹೊಂದಾನಕ್ ಹೋಗೋಣ. ಆಲ ಕೃಷ್ಣ ಪೂರ್ಣ ಪುರುಷೋತ್ತಮ ಶ್ರೀಕೃಷ್ಣ ಭಗವಂತರಲ್ಲಿ ಇರ್ತಾರ, ಅವ್ರು ಕೇಳೋಣ ಅವ್ರೇನ್ ಹೇಳ್ತಾರ ನೋಡು. ಯಾಕಂದ್ರೆ 13 ತಿಂಗಳು ಬಂದಿದ್ರೆ ಸ್ವಲ್ಪ ಹ ಇದು ಸ್ವಲ್ಪ ಬೇರೆನೇ ಮಾತದ ಇದು. ಸ್ವಲ್ಪ ಏನೋ ಹ ನನ್ಕಿಂತ ಕೃಷ್ಣ ಭಗವಂತ ನನ್ಕಿಂತ ನನ್ನ ಮೂಳೆ ಅವ್ರಿದ್ದಾರ, ಅವ್ರಿಂದನೇ ನಾ ಎಲ್ಲ ಬಂದೀನಿ. ಎಲ್ಲ ವಿಷ್ಣು ತತ್ವ ಅಂದ್ರೇನು ಕೃಷ್ಣದಿಂದ ಇದು ಆಗ್ಯಾರ. ಅದಕ್ಕೆ ನಾವು ಅಲ್ಲಿ ಹೋಗೋಣ. ಅಲ್ಲಿ ಹೋಗಿ ಗೋಲೋಕ ನಾನು ಇಷ್ಟೆಲ್ಲ ಅಲ್ಲಿ ಆನಂದ ಇತ್ತು. ಅಲ್ಲಿ ನೋಡಿದ ನಾವು ಅಧಿಕ ಮಾಸ ನೋಡಿದೆಲ್ಲ ರಾಧಾ ಕೃಷ್ಣ ಬಲರಾಮ್ ಇದ್ದಾರಲ್ಲಿ, ಎಲ್ಲಾರು ಸವಗಳಿಗೆ ಎಲ್ಲಾರು ಮಿತ್ರಮ ಎಲ್ಲಾರಿದ್ದಾರೆ. ಇಷ್ಟು ನೋಡಿದ್ದು ಆನಂದ ಆಗ್ಬಿಟ್ಟು. ಯಶೋಧ ನಂದ ಬಾಬಾ ಎಲ್ಲಾರಿದ್ದಾರ. ಹ್ಮ್ ಅಲ್ಲಿ ಯಮುನಾ ನದಿ ನೋಡಿದವ, ಮತ್ತು ಗೋವರ್ಧನ್ ಪರ್ವತ ಇಷ್ಟು ಆನಂದ ಆತು. ಖರೆ ಇದ್ರೂ ಅದು ಇದು ಮನಸ್ಸಿನ ಇದು ಆಗಿದ್ದಿಲ್ಲ. ಕೃಷ್ಣ ಭಗವಂತರಂದ್ರೆ ವಿಷ್ಣು ನೀಯಾಗಿ ಏನ್ ಕಾರಣ ಏನು ಇಲ್ಲಿ ಬರುದು, ಇವ್ ಯಾವ ಮನುಷ್ಯ ಇವ್ ಏನು ಇಷ್ಟ ಕಳ್ಲಿಕ್ತಾನಿವ, ಇಲ್ಲಿ ನನ್ನ ಧಾಮನ ಬಂದ್ರು ಇಲ್ಲಿ ಅಳುದಿನ ಕಾರಣನೇ ಒಂದು. ವಿಷ್ಣು ಭಗವಂತರಂದ್ರು, ಹೇ ಕೃಷ್ಣ ಪರಮಾತ್ಮನೇ, ಇವ ಅಧಿಕ ಮಾಸ ಎಲ್ಲಾರು ಮಲಮಾಸ ಅಂತ ಇದು ಮಾಡ್ಲಿಕ್ತಾರೆ, ತ್ರಾಸ ಕೊಡ್ಲಿಕ್ತಾರೆ. ಅವ್ನು ಇಷ್ಟು ತ್ರಾಸ ಆಗುದ್ರಿಂದ ಇವ್ ಗೊತ್ತಾಗ್ಬಂತ ಏನ್ ಮಾಡ್ಬೇಕಂತ. ಅದರಿಂದ ನೀವೇ ಹೇಳ್ರಿ ಏನ್ ಮಾಡ್ಬೇಕಂತ. ನಿಮ್ಗೆ ಯಾರು ಸ್ವಾಮಿ ಇಲ್ಲ, ಅಧಿಷ್ಠಾತ ಇಲ್ಲಿ ಏನಿಲ್ಲ, ನಿಮ್ಗೆ ಹೆಂಗ್ ಏನ್ ಮಾಡ್ಬೇಕೀಗ. ಭಗವಂತರಂದ್ರು, ಏನು ಚಿಂತೆ ಮಾಡ್ಬೇಡ, ನಿನಗ ಮಲಮಾಸ ಇವತ್ತು ಹಿಡಿದ ಮುಂದ ಯಾರು ನಿನಗೆ ಮಲಮಾಸ ಅಂತ ಅನ್ನೋದಿಲ್ಲ. ನಿನ್ನ ಹೆಸರೇನು ಪುರುಷೋತ್ತಮ ಮಾಸ. ಯಾಕಂದ್ರೆ ನಾ ಪುರುಷೋತ್ತಮ ಕೃಷ್ಣ ಇದ್ದೀನಿ, ನಾನು ಹೆಸರನ್ನೇ ಕೊಡ್ತೀನಿ ನಿನಗ. ನಾನೇ ನಿನ್ ತಿಂಗಳದ ಅಧಿಷ್ಠಾತ ನಾ ಆಗ್ತೀನಿ. ಉಳ್ಕಿದ ತಿಂಗಳನ್ಯಾಗ ಏನಾಗ್ತದ, ಬೇರೆ ಬೇರೆ ಅಧಿಷ್ಠಾತ ಇದ್ದಾರ. ಇಷ್ಟ್ಯಾಕ ಕಾರ್ತಿಕ ಮಾಸಕ್ಕಿಂತ 1,000 ಇದರ್ಲೆ ಹೆಚ್ಚ ನಿನ್ನ ಮಹಿಮೆ ಆಗ್ತದ ಮುಂದೆ. ಅಂದ್ರ ನಿನ್ನ ತಿಂಗಳನ್ಯಾಗಿದ್ದಾಗ ಯಾರ್ಯಾರ ಭಕ್ತಿ ಮಾಡ್ತಾರ, ನಾಮಸ್ಮರಣೆ ಮಾಡ್ತಾರ, ಉಳ್ಕಿದ ಕಾರ್ಯ ಮಾಡುವುದಿಲ್ಲ ನಿಷಿದ್ಧ. ವಿವಾಹ ಅದೇನು ಮಾಡುವುದಿಲ್ಲ, ಕರ್ಮಕಾಂಡ ನಿಷಿದ್ಧ, ಯಜ್ಞ ಯಾಗನೂ ಇಲ್ಲ. ಖರೆ ಯಾರು ನನ್ನ ನಾಮಸ್ಮರಣೆ ಮಾಡ್ತಾರ, ಭಕ್ತಿ ಮಾಡ್ತಾರಲ್ಲ, ಅವ್ರಗ ಉಳ್ಕಿ ತಿಂಗಳ ಇದು ತುಲನೆ ಮಾಡಿದ್ರ 1,000 ಇದರಲ್ಲೇ ಹೆಚ್ಚಿಗೆ ಫಾಯ್ದೆ ಆಗ್ತಾವ, ಲಾಭ ಆಗ್ತದೆ. ಅದಕ್ಕೆ ನಿನಗ ನೀ ಹೋಗೀಗ ಎಲ್ಲಾರ್ಗು ಹೋದ್, ನೀ ಎಲ್ಲ ಮುಟ್ಟು ತನಕ ಗೊತ್ತಾಗ್ಬಿಡ್ತ ಎಲ್ಲಾರ್ಗು. ಹಾ ನೀಗ ಮಲಮಾಸ ಇಲ್ಲ, ನೀ ಪುರುಷೋತ್ತಮ ಮಾಸ ಆಗಿ ಅಂತ ಎಲ್ಲಾರ್ಗು ಗೊತ್ತಾಗ್ಬಿಟ್ಟದ. ನೀ ಹೋಗಲ್ಲಿ ಎಲ್ಲಾರು ನೋಡಿ ನಿನ್ಗೆ ಹೆಂಗ್ ಇದು ಮಾಡ್ತಾರ, ಖುಷಿ ಆಗಿ ಹೋತಾವ. ಹೋದ್ನ ಎಲ್ಲಾರು ಪುರುಷೋತ್ತಮ ಮಾಸ ಬಂದ, ಇವ್ ಮಲಮಾಸ ಅಲ್ಲ, ಇವ್ ಪುರುಷೋತ್ತಮ ಮಾಸ. ಸ್ವಯಂ ಭಗವಾನ್ ಶ್ರೀಕೃಷ್ಣನೇ ಹೇಳ್ಯಾರ ಇವ್ ಪುರುಷೋತ್ತಮ ಆಗ್ತಾನ. ಎಲ್ಲಾರು ಖುಷಿ ಆಗ್ಬಿಟ್ಟು ಎಲ್ಲಾ ಋಷಿ ಮುನಿ ಸಾಧು ಸುಂದರ ಬಾಂಧವ್ ಜಯ ಜಯಕಾರ ಮಾಡ್ಲಿಕ್ಕತ್ರು. ಪುರುಷೋತ್ತಮ ಮಾಸ ನಾವು ನಾಮಸ್ಮರಣೆ ಮಾಡೋಣ, ನಾವು ಭಕ್ತಿ ಮಾಡೋಣ, ನದಿ ಸ್ನಾನ ಮಾಡೋಣ, ಭಗವಂತನ ಪೂಜೆ ಮಾಡೋಣ. ಇದರಿಂದ ನಮ್ಗ ಉಳ್ಕಿ ತಿಂಗಳ ನಮ್ಗೇನ್ ಲಾಭ ಆಗ್ತದೆ, ಅದಕ್ಕೆ ಎಷ್ಟೋ ಇದರಲ್ಲೇ ಹೆಚ್ಚಿಗೆ ಲಾಭ ನಮ್ಗ ಈ ಪುರುಷೋತ್ತಮ ಮಾಸ ಈ ತಿಂಗಳ ನಮ್ಗೆ ಲಾಭ ಆಗುದು. ಅದರಿಂದ ಹಿಂಗ ಹೇಳ್ತಾರ, ಈ ಪುರುಷೋತ್ತಮ ಮಾಸ ಹಂಗ ನೋಡಿದ್ರೆ ನಾ ಹೇಳಿದ್ರೆ ಮೊದ್ಲೆ ಈ ಪಂಚಾಂಗದಾಗ ಸ್ವಲ್ಪ ಹೆಚ್ಚು ದಿವ್ಸ ಉಳ್ದಾವ, ಒಂದ್ ತಿಂಗಳಾತ, ಅದೊಂದೊಂದು ಯಾರಿಗ ಅದರ ಜ್ಞಾನ ಭಕ್ತಿ ಮಾಡುದಿಲ್ಲ ಅವ್ರು ಅದ್ರೊಳಗೆ ಇದು ಮಾಡಿ ಕೂಡ್ತಾರ. ಏನ್ರಿ ದೊಡ್ಡ ಮಾತಿಲ್ಲ. ಅವ್ರ 11 ದಿವ್ಸ ಬೆಳೆದ ಎಷ್ಟಾಗಿರ್ತದ, ಒಂದ್ ತಿಂಗಳ ಹೆಚ್ಚು ಮತ್ತೇನ್ ದೊಡ್ಡ ಮಾತೇನ ಅದ್ರೊಳಗೆ. ಅವ್ರ ಸಲಾಗೆ ಹಂಗೆ ಅನ್ಕೋತ ಕೂಡಿರ್ಕಂತ ಅವ್ರಿಗೆ ಇದು ಮಾಡ್ಬಿಡ್ತಾರ. ಕರೆ ಭಕ್ತರಿಗೆ ಗೊತ್ತಿರ್ತದ, ಅವ್ರಿಗೆ ಶಾಸ್ತ್ರ ಓದ್ತಾರ, ಪೂರ್ಣ ಓದ್ತಾರ, ನಮ್ಮೇನು ಆಚಾರ್ಯಗಳು ಹೇಳ್ಯಾರ ಅದನ್ನ ನೋಡ್ಕೊಂಡು ಅವ್ರಿಗೆ ಗೊತ್ತಾಗ್ಬಿಡ್ತದ. ಈ ಪುರುಷೋತ್ತಮ ಮಾಸನ್ಯಾಗ ನಾವೇನಿಲ್ಲ ಅದ್ರೊಳಗೆ ನೀವು ಧಾಮ ಅಂದ್ ಭಕ್ತಿ ಮಾಡಿದ್ರ ಅದ್ರಿಂದ ಹೆಚ್ಚು ಫಾಯ್ದೆ ಆಗ್ತದೆ. ನೋಡಿ ಎಲ್ಲಾರು ನಾವು ಫಾಯ್ದೆ ನೋಡ್ತೀವಿ, ನಮ್ಗೆ ಲಾಭ ಹೆಂಗ ಆಗ್ತದೆ ಅದೇ ನೋಡ್ತೀವಲ್ಲ ನಾವೆಲ್ಲರೂ. ಮತ್ ಲಾಭ ನೋಡ್ರೆ ಎಷ್ಟು ಲಾಭ ಆಗುದು. ನಾವ್ 1 ಮಾಲಿ ಮಾಡಿದ್ರ 1,000 ಮಾಲಿ ಮಾಡ್ದಂಗ ಫಾಯ್ದೆ ಆಗ್ತದ. ವಿಶೇಷ ಧಾಮನೆ ಇದ್ದಾಗ
ಉಳ್ಕಿ ಸ್ಥಾನದಾಗಂತೂ ಮತ್ತೆ ಹೆಚ್ಚಾಗೈತೆ ಖರೆ ಧಾಮದ ಮತ್ತಿಷ್ಟು ಫಾಯ್ದೆ ಆಗ್ತದೆ. ಅದನ್ನ ನಾವು ನೋಡ್ತೀವಿ. ಎಷ್ಟು ಈಗ ಪಂಡಪುರ ನಾನು ಇದ್ದೀನಿ, ಎಷ್ಟೋ ಸಾವಿರಾರು ಮಂದಿ ಬರೀತಾರ. ಹಾ, ಎಷ್ಟೋ ಭಜನಿ ಪ್ರವಚನ ಏನೇನು ನಡ್ತದ. ಉಳ್ಕಿ ಹೊತ್ತೇ ಬರುದಿಲ್ಲ ಅಷ್ಟು. ಪೂರಾ ಒಂದ್ ತಿಂಗಳ ಡೈಲಿ ಪ್ರತಿದಿನ ಬರ್ತಾರೆ ಈಗ ಮಂದಿ. ಮತ್ತೆ ಎಷ್ಟೋ ಮಂದಿ ಮಂಗಳಾರತಿಗಂತೂ ಎಷ್ಟೋ ಮಂಗಳಾರತಿಗೆ ಮಂದಿ ಇವತ್ತು ಎಷ್ಟೋ ಭಕ್ತರು ಬಂದಿದ್ರು. ಉಳ್ಕಿ ಹೊತ್ತನೇ ಬರುದಿಲ್ಲ ಅವ್ರು ಅಷ್ಟು. ಹಿಂಗ್ ಹೇಳ್ಯಾರ, ಯಾರ ಭಕ್ತಿ ಒಳಗ್ ದುರ್ಬಲ ಇದ್ದಲ್ಲ ಅಷ್ಟು ಬಲ ಇಲ್ಲ ಅವಂಗ. ಭಕ್ತಿ ಮಾಡಿ ಹೆಚ್ಚು ಮನಸ್ಸಿಲ್ಲ ಅವನು ಹೆಂಗ್ರಿ ಏನ್ರಿ ಮಾಡಿ ಬಾಂದ್ ಅಲ್ಲಿ ಧಾಮದ ಬಾಂದು ಯಾಕೆ ನಾಮಸ್ಮರಣೆ ಮಾಡ್ಲಿ ಶುರು ಮಾಡ್ದ. ಇರ್ಲಿಪ್ಪ ಒಂದ್ ತಿಂಗಳೇ ಮಾಡ್ತೀನಿ ಅಷ್ಟೇ ಮಾಡ್ಲಿ, ಎಷ್ಟೋ ಲಾಭ ಅವನು. ಹ್ಮ್ ಅದರಿಂದ ಈ ಭಕ್ತಿ ಇಷ್ಟ ಮಹತ್ವದ. ಭಗವಂತರ ನಾಮ ಸಲುವಾಗಿ ಏನ್ ಮಾಡ್ಯಾರ, ಒಂದ್ ತಿಂಗಳು ಎಕ್ಸ್ಟ್ರಾ ತಂದ್ಬಿಟ್ಟಾರ. ಹಿಂಗನು ಹೇಳ್ದಾರ ಒಂದು ಪುರಾಣ ಹಿಂಗ್ ವರ್ಣನೆ ಅದಂತ. ಯಾವತ್ನಾಗ ಹಿರಣ್ಯಕಶಿಪು ಮತ್ತ ಬ್ರಹ್ಮದೇವರು ವರ ಕೊಟ್ರಲ್ಲ, ಅವ ಮೊದ್ಲೇನಂದ ಹಿರಣ್ಯಕಶಿಪು, ನನಗ್ ವರ ಕೊಡ್ರಿ ಹೆಂಗ, ನನಗ್ ಅಮರ್ ಮಾಡ್ರಿ ಅಂತ. ಒಟ್ಟನ್ನ ಸಾವು ಬರೇಬಾರ್ದು ಒಟ್ಟು. ಬ್ರಹ್ಮದೇವ ಏನಪ್ಪ, ನಾನೇ ನನಗೂ ಸಾಯ್ಬೇಕಾಗ್ತದೆ, ಏನ್ ಬ್ಯಾರಿದೇನ್ರಿ ಬೇಡು, ಮನ್ಯಾಗ ಇದು ಆಗ್ಬಾರ್ದು ಇದು ಆಗ್ಬಾರ್ದು ಬಹಳ ಎಲ್ಲ ಬೇಡಿದ್ಲ ಅವ. ವರ ಬೇಡಿದ ನನ್ನ ಮೃತ್ಯುನೇ ಆಗ್ಬಾರ್ದಂತ. ಖರೀ ಅವೇನ್ ಕೇಳಿದ್ ಗೊತ್ತಾನ, ಅವ ಇನ್ನೊಂದ್ ಇದು ಮಾಡಿದ, ಇವ್ 12 ತಿಂಗಳವಲ್ಲ, ಚೈತ್ರ ವೈಶಾಖ ಇದೆಲ್ಲ, ಈ 12 ತಿಂಗಳು ನನ್ನ ಮೃತ್ಯು ಆಗ್ಬಾರ್ದು ಅಂತ. ಭಗವಂತರು ಏನ್ ಮಾಡಿದ್ರು, ಹಿಂಗೇನಪ್ಪಾ 12 ತಿಂಗಳ ಒಂದ್ಸರಿ ಏನಾಗ್ತದ, 3 ವರ್ಷನಾಗ 13ನೇ ತಿಂಗಳು ಬರ್ತಲ್ಲ, ಆ ಹೊತ್ತಿನ ನಾ ಬಿಡುದಿಲ್ಲ ನಿನಗೆ. ಅದ್ರ ಭಗವಂತರ ಹಂಗೂ ಅದರ ಹಿರಣ್ಯಕಶಿಪು ಅಂತ ಹೇಳ್ತಿದ್ದ, ನನ್ಗೆ ಎಷ್ಟು ಬುದ್ಧಿ ನೋಡ್, ನಾನ್ ಎಷ್ಟು ಬುದ್ಧಿ ಅದ. ಭಗವಂತರ ನಿನ್ ಬುದ್ಧಿ ಅದ, ಬುದ್ಧಿ ಕೊಡೋ ನಾನೇ ಇದ್ದೀನ. ಬುದ್ಧಿ ಮತಾಮಸ್ಮಿ, ನಾನೇ ಬುದ್ಧಿ ಕೊಟ್ಟಿಲ್ಲ, ನಿನ್ ಬುದ್ಧಿ ಏನು ಉಪಯೋಗ. ಅಂದ್ರೆ ಹೇಳು ಮಾತಂದ್ರೆ ಏನು, ಈ ಪುರುಷೋತ್ತಮ ಮಾಸನಾಗ ನಾವ್ ಏನೇನು ಭಕ್ತಿ ಮಾಡ್ತೀವಿ ಅದು ಎಷ್ಟೋ ಲಾಭ ನಮ್ಗೆ ಆಗ್ತದೆ. ದೀಪದಾನ ಮಾಡಿದ್ರ, ನದಿ ಸ್ನಾನ ಮಾಡುದು, ನಾಮಸ್ಮರಣೆ, ಬ್ರಹ್ಮ ಮುಹೂರ್ತನ ಹೇಳುದು. ಹೊರಗೆ ಮಂದಿಗೆ ಬ್ರಹ್ಮ ಮುಹೂರ್ತ ಅಂದ್ರೇನು, ವಿವಾಹ ಮುಹೂರ್ತ, ಇದೇ ಮುಹೂರ್ತ ಗೊತ್ತ. ಬ್ರಹ್ಮ ಮುಹೂರ್ತ ಬಹಳ ಮಂದಿಗೆ ಗೊತ್ತಿರೋದಲ್ಲ. ಅದಲ್ಲ ನಾ ಭಕ್ತಿ ಮಾಡೋ ಬಾದ್ಮೇಲೆ ಗೊತ್ತಾತು, ಹೌದಾ ಬ್ರಹ್ಮ ಮುಹೂರ್ತ ಒಂದಿರ್ತದೇನ. ಅದ್ರಿಂದ ಮೊದಲು ಬೇರೆ ಮುಹೂರ್ತನೇ ಕೇಳ್ತಿದ್ವಿ ನಾವು, ಈ ವಿವಾಹ ಮುಹೂರ್ತ ನಡೆದ್ರಿ, ಇದು ನಡೆದ್ರಿ ಅಂತ. ಅಂದ್ರೆ ಬ್ರಹ್ಮ ಮುಹೂರ್ತ ಅಂದ್ರೆ ಏನು, ಬ್ರಹ್ಮ ಮುಹೂರ್ತ ಅಂದ್ರೆ ನಮ್ದು ಪರಬ್ರಹ್ಮ, ನಾವು ಬ್ರಹ್ಮ, ಕೃಷ್ಣ ಭಗವಂತರ ಪರಬ್ರಹ್ಮ. ಅವದೇನು ಸಂಬಂಧ ನಾವು ಇದು ಆಗುದು, ಸ್ಥಾಪನೆ ಆಗುದು, ಅದು ಬ್ರಹ್ಮ ಮುಹೂರ್ತನಾಗನೇ ಹೆಚ್ಚಿಗೆ ಸಂಭವ. ಉಳಿಕೆ ಹೊತ್ನೆ ಆಗ್ತ ಖರೆ, ಈ ಬ್ರಹ್ಮ ಮುಹೂರ್ತ ಏನ್ ಶಕ್ತಿ ಸಿಗ್ತ ನಮ್ಗ. ಅದು ಶಕ್ತಿ ಉಳಿಕೆ ಹೊತ್ನೆ ಅಷ್ಟು ಸಿಗುದಿಲ್ಲ, ಅದು ಫಾಯ್ದೆ ಇರುದಿಲ್ಲ. ಅದಕ್ಕೆ 24 ತಾಸು ನಮ್ಗೆ ಕೊಟ್ಟಾರ ಭಗವಂತರು. ಅದ್ರೊಳಗೂ ಸ್ವಲ್ಪ ಏನ್ ಮಾಡ್ಯಾರ, ಕ್ರೀಮ್ ಹಚ್ಬಿಟ್ಟಾರ ಬ್ರಹ್ಮ ಮುಹೂರ್ತನ್ಯಾಗ. ಅದು ನಮ್ ಫಾಯ್ದೆ ಆಗ್ಬೇಕಂತ ನೋಡ್ರಿ. ನಾ ಭಗವಂತರು ಎಷ್ಟು ಗುರು ಮಹಾರಾಜ್ ಒಂದ್ಸರಿ ಹೇಳಿಕ್ತಿದ್ರು ಪ್ರವಚನ ಒಳಗ, ಹಾಂಗ ನೋಡಿದ್ರ ನಾವ್ ಎಷ್ಟೋ ಸಾವಿರಾರು ಎಷ್ಟೋ ವರ್ಷದಿಂದ ನಾವು ಮರ್ತು ಬಿಟ್ಟಿವಿ ಭಗವಂತರಿಗೆ. ಖರೆ ನಾವ್ ಈಗ ಹೆಂಗ್ ನೆನೆಸ್ತೀವಿ ನಾವು ಅವ್ರಿಗೆ, ಯಾಕಂದ್ರೆ ಕೃಷ್ಣ ಏನ್ ಮಾಡ್ತಾರ, ಭಗವಂತರು ನಮಗ ನೆನೆಸ್ಲಿಕ್ತಾರ, ಅದಕ್ಕೆ ಅವ್ರು ನಾವು ನಾಮಸ್ಮರಣೆ ಮಾಡ್ಲಿಕ್ಕಿದೀವಿ. ಇಲ್ಲಕ್ಕೆ ನಮ್ಗೆ ಹೆಂಗ್ ಸಾಧ್ಯ ಆಗ್ತದೆ. ನಾವು ಭಗವಂತನ ನಾಮಸ್ಮರಣೆ ಮಾಡೋ ನಮ್ದೇನ್ ಯೋಗ್ಯತೆ, ನಮ್ದು ಏನೂ ಇಲ್ಲ. ಆದ್ರೆ ಭಗವಂತರು ಹೆಂಗ್ ತಾಯಿ ತಂದಿರ್ತಾರಲ್ಲ, ಅವ್ರ ಮಕ್ಕಳ ಬಗ್ಗೆ ಎಷ್ಟು ಅವ್ರ ಪ್ರೀತಿ ಇರ್ತದ. ಅದಲ್ಲ ಅದೇ ಪ್ರಕಾರ ನಾವು ಭಗವಂತರ ಅಂತಾರಲ್ಲ ಭಗವದ್ಗೀತೆ ಇದ್ರೊಳಗ ಪುರುಷೋತ್ತಮ ಯೋಗದಾಗ ಹೇಳ್ತಾರ, ಮಮ ಯೋಚೋ ಜೀವಲೋಕೆ ಜೀವಭೂತ ಸನಾತನ. ಭಗವಂತರಂತಾರ ಎಲ್ಲಾ ಜೀವರೆಲ್ಲಾರು ಆತ್ಮ ನನ್ನ ಅಂಶರು ಎಲ್ಲಾರು. ಅದಕ್ಕೆ ನಾ ಪಿತಾ, ಅವ್ರಿಗೆ ನಾ ತಾಯಿ ತಂದಿದ್ದಂಗ. ಅಹಂ ಬೀಜ ಪ್ರದಾಪದ, ಬೀಜ ಪ್ರದಾನ ಮಾಡ ನಾನೇ ಇದು ಮಾಡ್ತೀನಿ, ಬೀಜ ಕೊಡ್ತೀನಿ. ಅಂದ್ರೆ ಏನ್ ಹೇಳುದಂದ್ರೆ ಏನು, ಅದ್ರ ಭಗವಂತರ ನಮ್ಗ ಏನು ತಾಯಿ ತಂದಿದ್ದಂಗದ. ವಿಠೋಬಾ ಅಂತಲ್ಲ, ವಿಠೋಬಾ ಬಾ ಅಂದ್ರ ತಮ್ಮ ತಂದೆ ತಾಯಿ ಇದ್ದಂಗ. ಮಾವುಲಿ ಅಂತಾರ, ಮಾವುಲಿ ಬಾ ಅಂತ ಇಲ್ಲಿ ಮಹಾರಾಷ್ಟ್ರ. ಅದೇ ಪ್ರಕಾರ ಭಗವಂತ ನಮ್ಮ ಬಗ್ಗೆ ಬಹಳ ಕರುಣೆ ಮನಸ್ನಾಗ. ಅವ್ರು ಯಾವಾಗ್ಲೂ ನೋಡ್ತಾರ, ಈ ಭಕ್ತ ನನ್ನ ಕಡೆ ಯಾವಾಗ ಬರ್ತಾನಿವ, ಎಷ್ಟು ವರ್ಷ ಆತು, ನಾ ಇವ್ನ ಕಡೆ ಬರುದನ್ನೇ ಆಗ್ಬಾರ್ದು, ನಾ ಬರ್ತೀನಿ ಕರಿ ನನ್ಗೆ ನೋಡಿದನು ಅಷ್ಟು ಕಣ್ಣನು ಇಲ್ಲಲ್ಲ. ಬರೀ ಚಶ್ಮಾ ಹಾಕೊಂಡ್ರೆ ನಮ್ಗೆ ಕಾಣಿಸ್ತಂತಿಲ್ಲ, ಚಶ್ಮಾ ಹಾಕಿದ್ರೆ ಸ್ವಲ್ಪ ಸಣ್ಣದಿದ್ದು ಹೊಡೆದು ಕಾಣಿಸ್ತದ. ಈ ಚಶ್ಮಾಲ ಭಗವಂತನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ನೋಡ್ಲಿಕ್ಕೆ ಏನ್ ಬೇಕು, ಅವ್ರ ಬಗ್ಗೆ ಪ್ರೀತಿ ಬೇಕು ನಮ್ಮ ಮನಸ್ಸಿನಾಗ. ಅದ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರ, ಬ್ರಹ್ಮದೇವ್ರು ಹೇಳ್ತಾರ, ಏನಂತಾರ ಅವರು, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವರು ದೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ
ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅವ್ರು ಹೇಳ್ತಾರ ಪ್ರೇಮಾಂಜನ ಚುರಿತ. ಹ್ಮ್ ಅದು ಇದಿರ್ತಾರ ಕಾಡಿಗಿರ್ತಾರ ಕಣ್ಯಾಗ ಎಷ್ಟೋ ಮಂದಿ ಹಾಕೋತಿರ್ತಾರ ಕಣ್ಣು ಸ್ವಲ್ಪ ಚಲೋ ಕಾಣಿಸ್ಬೇಕಂತ. ಹೆಂಗ್ ಕಾಣಿಸ್ಬೇಕಂತ? ರಾಜೀವ್ ಲೋಚನ್. ನಮ್ಮ ರಾಜೀವ್ ಲೋಚನ್ ಗುರು ಬಂದಾರ. ರಾಜೀವ್ ಅಂದ್ರ ನಂಗೆ ನೆನಪದ. ರಾಜೀವ್ ಲೋಚನ್ ಪ್ರಭು ದೀಕ್ಷಾವತ್ನ್ಯಾಗ ಗುರು ಮಾರದಂದ್ರು ರಾಜೀವ್ ಲೋಚನ್ ನಾವೇ ತುझ ರಾಜೀವ್ ಗಾಂಧಿ ನಾಯ್ ಬರ್ ಕಾಂದ್ರು. ರಾಜೀವ್ ಅಂದ್ರೇನು ಕಮಲ್ ಪುಷ್ಪ, ಲೋಟಸ್ ಫ್ಲವರ್. ಲೋಚಂದ್ರ ಕಣ್ಣು ಅಂದ್ರ ಕಣ್ಣು ಭಗವಂತರ ಕಣ್ಣು ಹೆಂಗವ? ಕಮಲ ಪುಷ್ಪನ್ ಕಮಲ್ ಪುಷ್ಪ ಇದ್ದಂಗ ಕಣ್ಣು. ನಾವು ಕಮಲ್ ಪುಸ್ತಂಗ ಇರೋದಿಲ್ಲ, ಅದಕ್ಕೆ ಮಹಾರಾಜ್ ಅಂತಿದ್ರು. ಅದಕ್ಕೆ ನಾವೇನ್ ಮಾಡ್ತೀವಿ, ಅದಕ್ಕೆ ಕಮಲ್ ಪುಸ್ತಂಗ ಕಾಣಿಸ್ಬೇಕಂದ್ರೆ ಏನೇನು ಮಾಡ್ತಿರ್ತೀವಿ, ಬಹಳ ದೊಡ್ಡದು ಇಕ್ಕಿರ್ತಾನೆ ಕಾಯ್ದು ಮಾಡುದು ಅದಲ್ಲ. ಖರೆ ಭಗವಂತರ ಬಗ್ಗೆ ಹಂಗಿಲ್ಲ. ಅವ್ರ ಕಣ್ಣು ಯಾವಾಗ್ಲೂ ಏನು ಕಮಲ ಪುಷ್ಪ ಇದ್ದಂಗನೆ. ಒಂದ್ಸರಿ ಒಬ್ರು ಪರಪೂಜ ರಾಧಾಗೋವಿಂದ ಮಹಾರಾಜ್ ಹೇಳಿದ್ರು, ಹಂಗ್ ನೋಡಿದ್ರ ಈ ಭೌತಿಕ ಜಗತ್ ಕಮಲ್ ಏನ್ ಅದ್ರದ್ದು ಏನ್ ಅಷ್ಟು ಮಹತ್ವ. ಖರೆ ನಮ್ ಕಮಲ್ ಪುಷ್ಪ ಬ್ಯಾರದ ಗೊತ್ತೇ ಇಲ್ಲಲ್ಲ, ಒಟ್ಟು ಆಧ್ಯಾತ್ಮಿಕ ವಸ್ತುನೇ ಗೊತ್ತಿಲ್ಲ. ಅದಕ್ಕೆ ಭಗವಂತರು ಏನ್ ಮಾಡ್ತಾರ, ತಮ್ಮ ಸ್ವಂತ ಬಗ್ಗೆ ಈಗ ನಾನು ಕಣ್ಣು ಕಮಲ್ ಪುಸ್ತಕ ಇದ್ರಂಗ ಹೇಳ್ತಾರ. ನಮ್ಗೆ ಗೊತ್ತೇನಿಲ್ಲ, ನಾವು ಉಳ್ಕಿದ ಅಲ್ಲಿಂದ ಹೇಳಿದ್ರೇನು ಗೊತ್ತಾಗ್ಬೇಕು. ನಮ್ಗೆ ವೈಕುಂಠದಾಗ ಹಿಂಗದಪ್ಪ, ಅದ್ ಹಿಂಗದ, ನಮ್ಗೆ ಹೆಂಗ್ ಗೊತ್ತಾಗ. ಅದಕ್ಕೆ ನಮ್ಗೆ ಉದಾಹರಣೆ ಹೇಳುವ ಹೊತ್ನ್ಯಾಗನು ಏನ್ ಮಾಡ್ತಾರ ಭಗವಂತರು, ಈ ಭೌತಿಕ ಜಗತ್ ಏನ್ರಿ ಇದು ಉದಾಹರಣೆ ವಸ್ತು ಹೇಳಿ ನಮ್ಗೆ ಉದಾಹರಣೆ ಹೇಳ್ತಿರ್ತಾರ. ಹಿಂಗನು ಹೇಳ್ಯಾರ. ಈ ಪುರುಷೋತ್ತ ಮಾಸನಾಗ ನಾವೇನು ಭಗವಂತನ ನಾಮಸ್ಮರಣೆ ಮಾಡ್ತೀವಿ. ಆ ನಾಮಸ್ಮರಣೆ ಮಾಡುವ ಹೊತ್ನ್ಯಾಗನು ಆ ಈ ತಿಂಗಳಾಗ ಇದನ್ನು ಮಾಡ್ಬೋದು ನಾವು. ಏನಂತಾರ ಪುರುಷೋತ್ತಮ ಯೋಗ. ಭಗವದ್ಗೀತೆನಲ್ಲಿ ಎಷ್ಟು ಯೋಗವ? 18 ಯೋಗ, 18 ಅಧ್ಯಾಯ. 18 ಅಧ್ಯಾಯ ಒಳಗೆ ಒಂದು ಪುರುಷೋತ್ತಮ ಯೋಗ ಅಂತ ಒಂದು ಅಧ್ಯಾಯ ಇದೆ. 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಪ್ರತಿದಿನ ಏನ್ ಮಾಡ್ಬೇಕಂತ, ಈ ಪುರುಷೋತ್ತಮ ಯೋಗ ಈ ಶ್ಲೋಕವ ಹೆಚ್ಚು ಶ್ಲೋಕ ಇಲ್ಲ, ಎಷ್ಟವ 25 ಶ್ಲೋಕವ. ಈ 20 ಶ್ಲೋಕ ಪ್ರತಿದಿನ ನಾವು ಅಂದ್ರೆ ಅದರಿಂದ ಬಹಳ ಮಹತ್ವ ಆಗ್ತದೆ. ಅದರಿಂದ ಭಗವಂತರ ಪ್ರಸನ್ನ ಆಗ್ತದೆ. ಅದೊಂದು ಅನ್ಬೇಕು ನಾವು. ಮತ್ತೆ ಇನ್ನೊಂದು ನಮ್ಗೆ ಟೈಮ್ ಇದ್ರ ಹಂಗಿಲ್ಲ, ನಾವ್ ಇದೇ ಮಾಡ್ತಿದ್ರು ಊಟನ ಮಾಡ್ತಿದ್ರಲ್ಲ ಪ್ರಸಾದ ತಗೋದದು ಅದು ಮಾಡಿದಾರ. ನೀವು ತಿಳಿದಿರ್ಬೇಕು, ಪುರುಷೋತ್ತಮ ಅದು ಬಹಳ ದೊಡ್ಡ ಮಾತು ಬೆಳಗ್ತಾರೆ ಇವರು. ಇದು ಊಟದಲ್ಲಿ ಹೇಳ್ತಾರೆ ಇಲ್ಲಿ ಪ್ರಸಾದ ತಗೋದು ಅದು ಪ್ರಸಾದ ತಗೋದೇ. ಅದಂತೂ ನಾವು ಹೇಳಲಿಕ್ಕೂ ತಗೋತೇವೆ ಅದನ್ನ. ಒಬ್ಬರು ಯಾರು ಹೇಳಿಕ್ತಿರು, ನಾನು ಪ್ರಭುಜಿ ಇದು ಮಾಡ್ಲಿಕ್ಕೆ ಹೇಳ್ಯಾರ, ಅದು ಮಾಡ್ಲಿಕ್ಕೆ ಹೇಳ್ಯಾರ, ಇದು ಮಾಡ್ಲಿಕ್ಕೆ ಹೇಳ್ಯಾರ. ಹೌದೇನು? ಪ್ರಸಾದ ತಗೊಳ್ಳಿಕ್ಕೆ ಹೇಳ್ಯಾರ? ಹೇಳಿಲ್ಲ. ಅದು ತಗೋತಿಲ್ಲ ಅಂದ್ರು. ಒಂದೊಂದು ಮಾತು ನಾವು ಹೇಳಿದ್ರು ತಗೊಂಡೇ ತಗೋತೀವಿ. ಅವ್ರಿಗೆ ಗೊತ್ತಿರ್ತದ ಗುರುಗಳಿಗೆ, ಇದು ಹೇಳಲಿಕ್ಕೂ ತಗೋತಾನ. ಅಂದ್ರು ಮೊದ್ಲು ಹೆಂಗಿರ್ತದ ಗೊತ್ತಾನ, ನಾವು ಊಟ ಮಾಡೋದ್ನ ಗುರುಗಳ ಆಜ್ಞೆ ಇದ್ರೆ ಇದು ಬೋದಾಗಿತ್ತಿತ್ತು ಅವಾಗ. ಈಗ ಹೆಂಗ? ಈಗೇನು ಅದ್ರದ್ದು ನಾವು ಹಂಗೆ ತಿಂತೀವಿ, ನಾವು ಉಂಡ್ಬಿಡ್ತಿರ್ತೀವಿ. ಅದಕ್ಕ ಒಂದ್ರೆ ನಾವು ಪುರುಷೋತ್ತಮ ಇದು ಮಾಡ್ಬೇಕು ಅನ್ಬೇಕು. ಇನ್ನೊಂದಂದ್ರ ಬಿಲೋಮಂಗ ಠಾಕೂರ. ನೀವು ಹೆಸರು ಕೇಳಿದ್ರೆ ಬಿಲೋಮಂಗ ಠಾಕೂರ್. ಚೈತನ್ಯ ಮಹಾಪ್ರಭು ದಕ್ಷಿಣ ಭಾರತ ಯಾತ್ರೆ ಮಾಡುವತ್ನ್ಯಾಗ ಅವ್ರ ಸಾತಾರ ಅಂತ ಒಂದು ಸ್ಥಾನ ಅದ ಮಹಾರಾಷ್ಟ್ರನಾಗ. ಸಾತಾರಾಗ ಬಂದಾಗ ಅಲ್ಲೊಂದು ಕೃಷ್ಣ ಮತ್ತು ವೇಣಾ ನದಿ ಸಂಗಮ ಅನ್ನೋದು. ಆ ಸಂಗಮನಲ್ಲಿ ಬಂದಾಗ ಅವ್ರಿಗೆ ಬಿಲೋಮನ್ ಠಾಕೂರ್, ಅವ್ರು ಬಿಲೋಮನ್ ಠಾಕೂರ್ ಇದ್ದಿದ್ರು ಅವಾಗ. ಅವ್ರು ಬರೆದೊಂದು ಬುಕ್ಕ ಸಿಕ್ತು. ಅದ್ರ ಹೆಸರೇನು? ಕೃಷ್ಣ ಕರ್ಣಾಮೃತ ಅಂತ. ಬಹಳ ಅಂದ್ರ ಗಹನ ವಿಷಯ ಅದ್ರೊಳಗೆ. ನಾವು ಇದು ಓದ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರು ಅದು ತಗೊಂಡ್ರು. ಅಲ್ಲದೆ ಬಿಲೋಮನ್ ಠಾಕೂರ್ ಬರ್ದಿದ್ದನೆ ಅದ್ರ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಹೇಳ್ಬೇಕಂತ ಹೇಳಿದೆ ಬಿಲೋಮನ್ ಠಾಕೂರ್ ಬಗ್ಗೆ. ಅವ್ರು ಬಿಲೋಮನ್ ಠಾಕೂರೇ ಬರೆದು ಇನ್ನೊಂದಿದು ಅದ ಅಷ್ಟಕಂ ಅದ, ಚೌರಾಗರಗಣ್ಯ ಪುರುಷ ಅಷ್ಟಕಂ ಅಂತ. ಅಂದ್ರೇನು? ಚೌರ ಅಂದ್ರೇನು? ತುಡಗ, ಚೋರ, ಥಿಫ್. ಈ ತುಡಗ ಏನ್ ಮಾಡ್ತಾರಂತ ಅದು 8 ಶ್ಲೋಕ ಬರ್ದಾವ್ರವ್ರು ಬಿಲೋಮನ್ ಠಾಕೂರ್. ಇವೆಷ್ಟು ಭಾರಿ ತುಡಗಂತ. ಈಗ ಭೌತಿಕ ಜಗತ್ನಾಗ ನಾವು ಯಾರಿಗ ತುಡಗಂದ್ರೆ ಎಷ್ಟು ಕೆಟ್ಟನ ಸಿಟ್ಟಿಗೆ ಬರ್ತಾನ, ತುಡಗಂತೀಯ ನೀನು. ಖರೆ ಆದ ನಾವು ಕೃಷ್ಣ ತುಡಗಂದ್ರ ಖುಷಿ ಆಗ್ಬಿಡ್ತಾರ. ಮಾಖನ್ ಚೋರ್, ಬೆಣ್ಣಿ ಚೋರ್ ತುಡಗ್ ಮಾಡ್ತಾನ. ಅವ್ರು ಬರೀತಾರ ಫಸ್ಟ್ ಶ್ಲೋಕನಾಗನೇ ಬರ್ದಾರ. ಅದ್ ಶ್ಲೋಕ ಒಂದ್ ನಾ ಹೇಳ್ತೀನಿ ನಿಮ್ಗೆ. ಚೌರಾಗರಗಣೆ ಪುರುಷಾಷ್ಟಕಂ ಫಸ್ಟ್ ಶ್ಲೋಕ ಹಿಂಗದ: ವ್ರಜೇ ಪ್ರಸಿದ್ಧಂ ನವನೀತ ಚೌರಂ ಗೋಪಾಂಗನಾನಾಂ ಚ ದುಕೂಲ ಚೌರಂ ಅನೇಕ ಜನ್ಮಾರ್ಜಿತ ಪಾಪ ಚೌರಂ ಚೌರಾಗರಗಣ್ಯಂ ಪುರುಷಂ ನಮಾಮಿ. ಅವ್ರಂತಾರ ಬ್ರಜೇ ಪ್ರಸಿದ್ಧಂ ಅಂದ್ರ, ಬ್ರಜ್ ಅಂದ್ರ ಬೃಂದಾವನ. ಬೃಂದಾವನದಾಗ ಈ ತುಡಗ ಬಹಳ ಪ್ರಸಿದ್ಧ ಅಂತ.
ನಿಮ್ಗೆ ಗೊತ್ತದ ಎಲ್ಲಾರ್ಗೂ ಬಹಳ ಪ್ರಸಿದ್ಧ ಅವ ತುಡಗ. ಏನ್ ಮಾಡ್ತಾನ ತುಡಗವ? ಬ್ರಜೆ ಪ್ರಸಿದ್ಧ ನವನೀತ ಚೌರಂ. ನವರಿಂದ್ರ ಬೆಣ್ಣಿ ತುಡಗ್ ಮಾಡ್ತಾನವ. ಅದು ಬರೀ ಬೆಣ್ಣಿನೇ ಇಲ್ಲ, ಗೋಪಾಂಗನಾಂ ಚತುಕುಲು, ಗೋಪಿಗಳ ವಸ್ತ್ರನ ತುಡುಗ್ ಮಾಡ್ತಾನ. ಅದೇನು ಅನೇಕ ಜನ್ಮಾರ್ಜಿತ ಪಾಪ ಚೌರಂ. ಎಷ್ಟೋ ಎಷ್ಟೋ ಪಾಪ ನಾವು ಮಾಡೀವಿ, ಅದು ತುಡುಗ್ ಮಾಡಿಬಿಡ್ತಾರ ಭಗವಂತ. ನಮಗೆ ಶುದ್ಧ ಮಾಡಿ ಅವ್ರ ಧಾಮದಾಗ ಒಯ್ದು ಬಿಡ್ತಾರ ನಮ್ಗೆ. ಹ್ಮ್ ಈ ಚೌರಾಗಣ ಕೃಷ್ಣ ಇದು ಓದ್ಬೋದು ನೀವು. ಅಲ್ದೆ ಇದು ನಾ ಏನ್ ಮಾಡ್ತೀನಿ, ಇದು ನನ್ನ ಕಡೆ PDF ಅದ. ಇದು ನಾವು ಕನ್ನಡ ಗ್ರೂಪ್ನಾಗ ಇದ್ದೀರಿ ನೀವು ಎಲ್ಲಾರು. ಆ ಗ್ರೂಪ್ನಾಗ ನಾ ಏನ್ ಮಾಡ್ತೀನಿ, ಈ ಸಂಸ್ಕೃತನಾಗ ಅದಲ್ಲ ಇದು, ನಿಮ್ಗೆ ಓದ್ಲಿ ಬರ್ಬೋದು, ಏನಿದು ಇಲ್ಲ. ಅದು ನೀವು ಅನ್ಬೋದು ನೀವು ಪ್ರತಿದಿನ. ಹ್ಮ್ ಅಲ್ದೆ ನಿಮ್ಗೆಲ್ಲಾರು ಗೊತ್ತದ ಜಗನ್ನಾಥ್ಪುರಿಗೆ ಏನಂತಾರ? ಈ 4 ಯುಗದಾಗ, ಸತ್ಯಯುಗದಾಗ ಬದ್ರಿನಾಥ್ ಧಾಮ್ ಶ್ರೇಷ್ಠತೆ ಇತ್ತು. ಹ್ಮ್ ಅದರ ಶ್ರೇಷ್ಠತ್ವ ಇತ್ತು. ಆಮೇಲೆ ತ್ರೇತಾಯುಗದಾಗ ರಾಮೇಶ್ವರ ಧಾಮ್ ಶ್ರೇಷ್ಠ ಧಾಮ್ ಇತ್ತು. ದ್ವಾಪಾರಯುಗ ದ್ವಾರಕಾ ಧಾಮ್ ಶ್ರೇಷ್ಠ ಇತ್ತು. ಕಲಿಯುಗದಾಗ ಜಗನ್ನಾಥ್ಪುರಿ ಧಾಮದ ಮಹಾತ್ಮೆ ಅಂತ ಹೇಳ್ತಾರೆ. ಅದು ಜಗನ್ನಾಥ್ಪುರಿ ಧಾಮದ ಇನ್ನೊಂದು ಹೆಸರೇನು? ಒಂದರ ಶಂಖ ಕ್ಷೇತ್ರ ಅಂತಾರಿಲ್ಲ, ಇನ್ನೊಂದೇನು ಹೆಸರ? ಹ ಪುರುಷ್. ಹ ಭಗವಂತರೇನು ಪುರುಷೋತ್ತಮ ಇದಾರ, ಪುರುಷೋತ್ತಮ. ಅದಕ್ಕೇನಂತಾರ? ಪುರುಷೋತ್ತಮ ಕ್ಷೇತ್ರ ಜಗನ್ನಾಥ್ಪುರಿ ಧಾಮ್ ಅಂತಾರ. ಅದರಿಂದ ಜಗನ್ನಾಥನು ಪುರುಷೋತ್ತಮ ಅಂತಂತಾರ ಅವ್ರಿಗೂ. ಅದಕ್ಕೇನ್ ಮಾಡ್ತಾರ? ಜಗನ್ನಾಥ ಅಷ್ಟಕಂನು ಅಂತಾರ. ಕದಾಚಿತ್ ಕಾಲಿಂದಿ ತಟ ವಿಪಿನ ಸಂಗೀತ ಕರವು. ಅಂದ್ರ ಈ ಜಗನ್ನಾಥ ಅಂದ್ರೆ ಕೃಷ್ಣನಿದ್ದಾರ. ಅವತ್ತನ್ ಯಾರು ಬರ್ದಾರ? ಇದು ಶಂಕರಾಚಾರ್ಯ ಬರ್ದಿದ್ದು. ಅವ್ರಂತಾರ ಈ ಜಗನ್ನಾಥ ಕೃಷ್ಣನಿದ್ದಾರ. ಇವರೇ ಕೃಷ್ಣ ಏನ್ ಮಾಡ್ತಿರಂತ, ಕಾಲಿಂದ ಅಂದ್ರೆ ಯಮುನಾ ನದಿ ದಂಡಿಗೆ ಅಲ್ಲಿ ಲೀಲಾ ಮಾಡ್ತಿದ್ರಂತ. ಹ, ಅದು ಇದು ಮಾಡ್ಬೋದು. ಇನ್ನೊಂದಂದ್ರ ನಿಮ್ಗೆ ಗೊತ್ತೇನ, ಬ್ರಹ್ಮದೇವ್ರು ಏನ್ ಮಾಡಿದ್ರು? ಕೃಷ್ಣ ತಮ್ಮ ಇದು ಗೆಳಂದ್ರ ಜೋಡಿ ಬಂದಿದ್ರು. ಹ್ಮ್ ವೃಂದಾವನ ಎಲ್ಲಾ ಕಡೆ ಹೋಗ್ತಿದ್ರು. ತಮ್ಮ ಆಕಳ ತಗೊಂಡು, ಆಕಳೇನ ಒಯ್ತಿದ್ದಿಲ್ಲ, ಸಣ್ಣವ್ರಿದ್ರು ಕೃಷ್ಣ. ಇನ್ನ ಗೋಪಾಲ ಆಗಿದ್ದಿಲ್ಲ, ಅವರು ವತ್ಸಪಾಲಿದ್ರು. ಅವ್ರೇನ್ ಮಾಡ್ತಿದ್ರು? ಕೃಷ್ಣ ಗೆಳಂದ್ರ ಜೋಡಿ ಬರ್ತಿದ್ರು. ಮತ್ ಸಣ್ಣ ಸಣ್ಣ ಇದ್ದು ಆಕಳಲ್ಲ, ಆಕಳ ಇದಿರ್ತಿದ್ವು. ಆ ಆಕಳ ಮರಿ ಎಂತಾರ ಬರ್ತಿದ್ರ ಆ ಜೋಡಿ. ಒಂದ್ ದಿವ್ಸ ಏನಾತು, ಬ್ರಹ್ಮದ್ರ ಮ್ಯಾಲೆ ನೋಡಿದ್ರು. ಶಿವ ಎಂತ ಭಗವಂತರು ಇವ್ರು. ನಾವೇನ್ ಪ್ರಾರ್ಥನೆ ಮಾಡಿದ್ವಿ ಭಗವಂತರು ಬರ್ಬೇಕಂತ. ಶಿವ ಬ್ಯಾರೆ ಸಣ್ಣ ಹುಡುಗಿದ್ದ, ನೀವೆಲ್ಲ ಭಗವಂತರು ಇಲ್ಲೇ ಇರ್ಲಿಕ್ಕಿಲ್ವ? ಯಾರೋ ಏನು ನನ್ಗೇನು ತಪ್ಪಿದು ಆಗ್ಯದ, ತಪ್ಪೇನೋ ಮೆಸೇಜ್ ಕೊಟ್ಟಾರ. ಹ್ಮ್ ರಾಂಗ್ ಮೆಸೇಜ್ ಬಂದದ್ ಕಾಣಿಸೋದು ವಾಟ್ಸಪ್ ಮೇಲೆ. ಅದಕ್ಕೆ ನಾನು ನೋಡ್ತೀನಿ, ಇವ ಕೈಯಾಗ ಅನ್ನ ಮತ್ತೆ ಮೊಸರು ಇದ್ದದ್ದು ಇದು ತಿನ್ಲಿಕ್ಕೆ ತಾನೆವ. ಇವ್ ಎಂತ ಅದು ಹೆಂಗ ಅವ್ರದ್ದು ಯಂದ್ರ ತಿನ್ಲಿಕ್ಕೆ ತಾನ. ಈಗ ಹೇಳಿದ್ರೆ ಯಂದ್ರ ಮಾಡಿದ್ ತಿನ್ಲಿಕ್ಕೆ ತಾನ. ಇವ್ ಹೆಂಗ್ ಭಗವಂತರ? ನಾವೆಷ್ಟು ಮಂತ್ರ ಅಂತೀವಿ, ಏನ್ ಅಂತೀವಿ, ಓಂ ಪಾಟ್ ಏನ್ ಅಂದ್ಮೇಲೆ ನಾವು ಅರ್ಪಣೆ ಮಾಡ್ತೀವಿ. ಇವ್ ಹೆಂಗ್ ಕೈಯಾಗ ತಿನ್ಲಿಕ್ಕೆ ತಾನೆವ. ನೋಡಿದಿನ ಹೆಂಗ್ ಭಗವಂತ ಅಂತ. ಮತ್ತೇನ್ ಮಾಡಿದ್ರು ಗೊತ್ತಾನ ಭಗವಂತರು? ಬ್ರಹ್ಮದೇವ್ರು ಅಲ್ಲಿಂದ ಕೃಷ್ಣ ಅಂದ್ರು ಗೆಳಂದ್ರಗ, ನಿಂದ್ರಪ್ಪ, ನಾ ಏನ್ ಮಾಡ್ತೀನಿ, ನಾನು ನೋಡಿ ಹೋಗ್ತೀನಿ. ನಾವೆಲ್ಲ ಆಕಳ ಕರ ಏನ್ ಕಾಣಿಸ್ವಲ್ಲು, ನೋಡಿರ್ ಬರ್ತೀನಿ. ಅಲ್ಲಿ ಹೋದ್ರು ಆ ಕರ ಇದ್ದಿದ್ದಿಲ್ಲ. ಮತ್ ಬರುತ್ತನ್ಕ ಗೆಳಂದ್ರು ಇಲ್ಲ. ಒಮ್ಮೆ ಗೊತ್ತಾಗ್ಬಿಟ್ಟು, ಇದು ಯಾರು ಮಾಡಿದ್ದು ಕೆಲ್ಸ ಇದು? ಇದು ಬ್ರಹ್ಮದೇವ್ರ ಮೇಡ. ನೋಡ್ತೀನಿ ನಾನು, ಏನ ಇದು ಮಾಡುದಿಲ್ಲ. ಕೃಷ್ಣ ಸ್ವಂತನೇ ಏನ್ ಮಾಡಿದ್ರು, ಸ್ವಂತನೇ ಆಕಳ ಇದು ಕರ ಆದ್ರು, ಸ್ವಂತನೇ ಗೆಳಂದ್ರ ಆದ್ರು. ಹಾಗೆ 1 ವರ್ಷ ತನಕ ಯಾರು ಗೊತ್ತಾಗ್ಲಿಲ್ಲ. ಆಮೇಲೆ ಬ್ರಹ್ಮದೇವ್ರ ಗೊತ್ತಾಯ್ತು, ಹಿಂಗ್ಯಾಂಗ ನಾ ಅಲ್ಲಿಟ್ಟಿನಿ, ಇವ್ರು ಇಲ್ಲಿದ್ದಾರೆ ಹೆಂಗ. ಮತ್ತೊಮ್ಮೆ ಗೊತ್ತಾತು, ಇವರೇ ಸ್ವಂತನೇ ಕೃಷ್ಣ ವಿಸ್ತಾರ ಮಾಡಿದ್ರು. ಬಂದು ಇಷ್ಟ ಹತ್ತ ಏನ್ ಮಾಡಿದ್ರು ಬ್ರಹ್ಮದೇವರು? ಕೃಷ್ಣ ಭಗವಂತರ ಇದು ಕಾಲ ಮೇಲೆ ತಲೆ ಇಟ್ಟಿಟ್ಟು, 4 ತಲೆ ಹೋಗುತ್ತ, 4 ಹ 4 ಮಸ್ತಕ ಹಿಂಗ್ ಇಡ್ತಿದ್ರು. ಹಿಂಗ್ 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 ಮಾಡಿ 4 ತಲೆ ಇಟ್ಟಿಟ್ಟು ಹತ್ತು ಪ್ರಾರ್ಥನೆ ಮಾಡಿದ್ರು, ನನಗೆ ಕ್ಷಮಿಸ್ರಿ, ನನಗೆ ಗೊತ್ತಾಗಿಲ್ಲ ನೀವೇ ಭಗವಂತರಂತ. ನೀವು ಕೈಯಾಗ ಅದು ಎಂದ್ರದ್ ನೀವು ತಿನ್ಲಿಕ್ಕಿದ್ರಿ. ನಾ ತಿಳ್ಕೊಂಡೆ ನೀವ್ ಹೆಂಗ್ ನಾನು ನೋಡ್ತೀನಿ, ಪರೀಕ್ಷಾ ಮಾಡಿದೆ, ನಂದು ಪರೀಕ್ಷಾ ನಾ ಫೇಲ್ ಆಗ್ಬಿಟ್ಟಿನಿ, ಈಗ ನನ್ ಕ್ಷಮಿಸ್ರಿ ನೀವು. ಹ್ಮ್ ಅದು ಬ್ರಹ್ಮದೇವ್ರ ಸ್ತುತಿ ಮಾಡಿದಲ್ಲ, ಆ ಸ್ತುತಿನೂ ಈ ತಿಂಗಳಾಗ ನಾವು ಓದ್ಬೇಕಂತ ಹೇಳ್ಯಾರ. ಹ್ಮ್ ನಮ್ಗ ಅನುಕೂಲತೆ ಆದ್ರ ಟೈಮ್ ಇದ್ರ. ಹ ನೀವ್ ಇದೇ ಮಾಡತದ್ರಿ ಎಲ್ಲ ಅಂದ್ರೆ ಏನಪ್ಪಾ ಇದು ಅಧಿಕ ಮಾಸ ಅಂದ್ರೆ ಯಾವತ್ ಮಾಡ್ತಿದ್ವಿ ನಿಮ್ದು ಗೊತ್ತಿಲ್ಲ. ಹ ಯಾರ ಪ್ರಭು ಹೇಳಾರ ನೋಡ್ರಿ ನೋಡು. ಹಂಗೇನಿಲ್ಲ. ಬಟ್ ನಾ ಏನ್ ಮಾಡ್ತೀನಿ, ನಮ್ದು ಇದು ಆದ್ಮೇಲೆ PDF ಇದು ಮಾಡ್ತೀನಿ. ಅಲ್ದೆ ಇನ್ನೊಂದಂದ್ರ, ಈ ತಿಂಗಳಾಗ ದೀಪದಾನ ಮಾಡ್ಬೇಕು. ಕಾರ್ತಿಕನ ಹೆಂಗ್ ದೀಪದಾನ ಮಾಡ್ತಾರಲ್ಲ, ಅದೇ ಪ್ರಕಾರ ಈ ತಿಂಗಳಾಗ ಭಗವಂತ ದೀಪನೂ ಇದು ಮಾಡ್ಬೋದು. ಹ
ಅದೇ ನಾ ಹೇಳಿದ್ರ 15ನೇ ಅಧ್ಯಾಯ ಏನದ ಪುರುಷೋತ್ತಮ ಯೋಗ. ಈ ಪುರುಷೋತ್ತಮ ಇದು ಬಹಳ ವಿಶೇಷತಾ ಏನದಂತ ನೋಡ್ರಿ. ಇದರ ವೈಶಿಷ್ಟ್ಯ ಪುರುಷೋತ್ತಮ ಯುಗದ್ದು ಭಗವಂತರ ಸ್ವಂತ ಏನ್ ಹೇಳ್ತಾರ, ಈ ಭೌತಿಕ ಜಗತ್ತ ಮತ್ತ ಅವ್ರದ್ದು ಆಧ್ಯಾತ್ಮಿಕ ಜಗತ್ತ ಏನ್ ಡಿಫ್ರೆನ್ಸ್ ಅದ್ ಹೇಳ್ತಾರ ನಾವು. ಅದು ಗೊತ್ತು ಒಂದ್ಸರಿ ಆತ್ ನೋಡ್ರಿ. ಈಗ ನಾ ಹೇಳ್ತೀನಿ. ನಾವು ಹ್ಮ್ ನೋಡ್ರಿ, ಒಂದು ವಿಶೇಷತೆ ಅಂದ್ರೆ ಏನು, ನಮ್ಗೆ ಒಂದ್ ಮಾತು ಗೊತ್ತ, ಇದು ಇದು ಕೆಟ್ಟ, ಇದು ಇದು ಚಲೋದ, ಅದು ಗೊತ್ತಾದ್ಮೇಲೆ ನಾವು ಅದೇನ್ ಕೆಟ್ಟ ಅದರಿಂದ ದೂರ ಇರ್ತೀವಿ. ಅದೇ ಭಗವಂತನ ಏನ್ ಹೇಳ್ತಾರ ನೋಡ್ರಿ. ನಾ ಶ್ಲೋಕ ಹೇಳಿದ್ರ ಇಲ್ಲಿ, ನಾ ಬರೀ ಅದ್ರದ್ದು ಅರ್ಥನೇ ಹೇಳ್ತೀನಿ. ಅಂದ್ರೆ ಒಂದು ಸಾರಾಂಶ ಹೇಳ್ತೀನಿ. ಈ 15ನೇ ಅಧ್ಯಾಯದ್ದು ಇದ್ರೊಳಗ ಮೊದ್ಲೇನ್ ಹೇಳ್ತಾರ, ಒಂದ್ ದೊಡ್ಡ ಗಿಡ ಅದಂತ, ಅಂದ್ರ ಆಲದ ಮರ ಇದ್ದಂಗ. ಅದು ಸರಳಿಲ್ಲ ಅಂತ ಉಲ್ಟಾ ಅದಂತ. ಅಂದ್ರ ಪ್ರಭುಪಾದ ಹೇಳ್ತಾರಲ್ಲಿ, ಈ ಜಗತ್ನ್ಯಾಗ ನಾವು ನಾವು ಗಿಡ ಹಿಂಗ ಹಚ್ತೀವಿ, ನಾವು ಹಿಂಗ್ ಉಲ್ಟಾ ಅಂತೂ ನಾವು ಹಚ್ಚುದಿಲ್ಲ ಎಲ್ಲಿ. ಮತ್ತೆ ಹೇಳ್ತಾರ ಖರೆ ನಮ್ಗೆ ಹೆಂಗ ಅನುಭವ ಆಗ್ತದ, ನಾವೆಲ್ಲಿ ನದಿ ದಂಡಿಗೆ ಹೋಗಿ ತಿಳಿರಿ, ಕೆರೆ ದಂಡಿಗೆ ಹೋಗಿವಿ, ಅಲ್ಲಿ ಯಾವ್ದ್ರ ಗಿಡ ಇದ್ರ ಅದು ನೀರಾಗ ಏನ್ ಸಿಗ್ತದ, ಪ್ರತಿಬಿಂಬ ಏನಾಗ್ತದ, ಅದ್ರ ಉಲ್ಟಾಗ್ಬಿಡ್ತದ. ಅದರಿಂದ ನಾವು ಭೌತಿಕ ಜಗತ್ನಾಗ ಏನಿದ್ದೀವಿ ನಾವು, ಆಧ್ಯಾತ್ಮಿಕ ಜಗತ್ ಏನದ ಅದರದೆಲ್ಲ ವಿಕೃತ ಪ್ರತಿಬಿಂಬ ಅಂದ್ರೇನು ಇಲ್ಲಿ ಭೌತಿಕ ಜಗತ್ನಾಗ. ಅಲ್ಲಿ ಪ್ರೇಮದ ಭಗವಂತನ ಪ್ರೇಮ ಪ್ರೀತಿ ಇಲ್ಲಿ ಏನಿಲ್ಲ ಕಾಮದ. ಅದ್ರ ನಾವು ಭಗವಂತನ ಧಾಮ್ನೆ ಹೋಗುದ್ರ ಏನ್ ಮಾಡ್ಬೇಕಂತ, ಅಲ್ಲೇ ಇದು ಗಿಡ ಏನ್ ಮಾಡ್ಬೇಕಂತ ನಾವು ಕಡಿಬೇಕಂತ. ಗಿಡ ಹೆಂಗ್ ನಾವು ಕೊಡ್ಲಿ ಇರ್ತಲ್ಲ, ಕೊಡ್ಲಿಲೆ ಕಡಿತೀರ ನಾವು, ಏನ್ರಿ ಕಟ್ಟಿಗೆ ಅದು. ಹ ಅದ್ ಕಡಿಯೋದನ್ನ ಹೆಂಗ್, ಕಟ್ಗಿಲೆ ಹೆಂಗ್ ಇದು ಮಾಡ್ತೀರಿ ನೀವು, ಕೊಡ್ಲಿ ಎದರ್ ತರ್ಬೇಕಂತ. ಎಂತ ಕೊಡ್ಲಿ ಅಂತ ಇಲ್ಲಿ ಇದ್ರೊಳಗೆ ಮಾಡ್ಯಾರ, ಏನಂತ ಇದು ಇಲ್ಲಿ ಕೊಟ್ಟಾರ ಶಬ್ದ ಏನ್ ಮಾಡ್ಯಾರ ನೋಡ್ರಿ. ಅಸ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗ ಶಾಸ್ತ್ರೇಣ ದೃಢೇನ ಚಿತ್ವಾ. ಅವ್ರಂತಾರ, ಇದೇನಿದು ವೃಕ್ಷ ಉಲ್ಟಾಗಿದಲ್ಲ, ಅದ್ ನಾವ್ ಇದು ಮಾಡಿದ್ರೇನು ಎದಲ್ಲೇ ಕಡಿಬೇಕಂತ, ಅನಾಸಕ್ತಿ ರೂಪಿ ಶಾಸ್ತ್ರದಿಂದ. ಅಂದ್ರ ಈ ಭೌತಿಕ ಜಗತ್ ಬಗ್ಗೆ ವೈರಾಗ್ಯ ಹುಟ್ಟಬೇಕು. ಅದು ವೈರಾಗ್ಯ ಯಾವಾಗ ಬರ್ತಂತ, ನಾವು ಭಗವಂತನ ಬಗ್ಗೆ ಜ್ಞಾನ ತಗೊಂಡ್ರಿ. ನಾವ್ ಜ್ಞಾನನೇ ಇಲ್ಲ ಅಂತೀರಿ, ಹೆಂಗ್ ಗೊತ್ತಾಗ್ತ ನಮ್ಗೆ. ಅದಕ್ಕೆ ಹೇಳ್ತಾರ, ನಾವು ಯಾವಾಗ ನಾವು ಭಗವಂತನ ಜ್ಞಾನ ಬರ್ತದ, ಅದರಿಂದ ವೈರಾಗ್ಯ ಬಂದ್ಮೇಲೆ ನಾವೇನ್ ಮಾಡ್ತೀವಿ, ಅದು ವೈರಾಗ್ಯದ ಕ್ವಾಲಿಟಿ ತಗೊಂಡು ನಾವೇನ್ ಮಾಡ್ಬೇಕು, ಆ ಗಿಡ ಕಡದ್ ಬಿಟ್ರ ಈ ಜಗತ್ನ ಬರೋದ್ ಕಾರಣನೇ ಇರುವುದು. ಅದಕ್ಕೆ ಭಗವಂತನಂತಾರ, ನಾನ್ ಧಾಮನವನು, ನಾನೇ ಪರಮ ಪುರುಷ ಇದ್ದೀನಿ, ನಾನೇ ಪುರುಷೋತ್ತಮ ಇದ್ದೀನಿ. ಹ ಪುರುಷ ಉತ್ತಮ ಅಂದ್ರೇನು, ನಾವೆಲ್ಲ ಪುರುಷ ಅಂತ ತಿಳ್ಕೊತೀವಿ, ನಮ್ದು ನಾ ಪುರುಷ ಅಂತ. ಕೃಷ್ಣ ಅಂತಾರ, ನೀವು ಪುರುಷ ಇರ್ಲಿ, ನಾ ಪುರುಷ ಉತ್ತಮ ಇದ್ದೀನಿ. ಹ ಈ ಪುರುಷೋತ್ತಮ ಯೋಗನಾಗೇನು, ನಾನು ಭಕ್ತಿ ಮಾಡಿ ನನ್ನ ಧಾಮನ ಹೊಳೆ ಬರುದನೆ, ಇದೇ ಪುರುಷೋತ್ತಮ ಯೋಗ. ಒಂದು ಶ್ಲೋಕನ ಭಗವಂತನಂತಾರ ಇದ್ರೊಳಗೆ ಇದೆ. ಇದ್ರೊಳಗೆ ಅವ್ರಂತಾರ, ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮ ಮಮ. ಭಗವಂತಂತಾರ, ಈ ಭೌತಿಕ ಜಗತ್ನಾಗ ಏನು ಚಂದ್ರ ಸೂರ್ಯ ಅಗ್ನಿ ಇದ್ರದ್ದು ಅವಶ್ಯಕತೆ ಇರ್ತದೆ. ಯಾಕಂದ್ರ ಇಲ್ಲೆಲ್ಲ ಇದು ಕತ್ಲಿನೇ ಕತ್ಲದ, ಅಂಧಾರ ಅಂಧಕಾರ. ಇಲ್ಲಿ ನಾವು ಏನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ. ನಮ್ ಕಡೆ ಲೈಟ್ ಇರ್ಲಿಲ್ಲ ಅಂತ ಹೇಳಿರಿ, ಈಗ ಸಂಜೆಗೆ ಆಗ್ಯದ, ರಾತ್ರಿ ಆಗ್ಯದ, ನಮ್ಗೇನು ನೋಡ್ಲಿಕ್ಕೆ ಬರುದಿಲ್ಲ. ಅದಕ್ಕೆ ಭಗವಂತರು ಏನ್ ಮಾಡ್ತಾರ, ಈ ಭೌತಿಕ ಜಗತ್ತಿನ ಇಲ್ಲಿಂದ ಕತ್ಲಿ ದೂರ ಮಾಡೋ ಸಲುವಾಗಿ ಚಂದ್ರ ಸೂರ್ಯ ನಮ್ ಸಲ ವ್ಯವಸ್ಥೆ ಮಾಡ್ತಾರ. ಖರೆ ಭಗವಂತರಂತಾರ, ನನ್ ಧಾಮದಾಗ ಇದ್ದದೇನು ಅವಶ್ಯಕತೆ ಇಲ್ಲ. ಮತ್ತೇನು ಅಲ್ಲಿ ಕತ್ಲಿ ಅದನ, ಕತ್ಲಿ ಇಲ್ಲ, ಅಲ್ಲಿ ಎಲ್ಲಾ ಏನ್ ಇದ್ದಿದೆಲ್ಲ ಏನದಂತ ಸ್ವಯಂ ಪ್ರಕಾಶಮಾನ್. ಅಲ್ಲಿ ಕತ್ಲಿ ಅಂತ ಇಲ್ಲೇ ಇಲ್ಲ ಒಟ್ಟು. ಅದರಿಂದ ನಾವು ಈ ಭೌತಿಕ ಜಗತ್ ಅಲ್ಲಿ ಹೋಗ್ಲಿಕ್ಕೆ ಈ ಪುರುಷೋತ್ತಮ ಮಾಸ ನಮ್ ಸಲುವಾಗಿ ಎಲ್ಲಾರ್ಗಿಂತ ಅನುಕೂಲಮಯ ಮಾಸದ ಈ ತಿಂಗಳ ನಾವು ಭಕ್ತಿ ಮಾಡಿ ಅವ್ರ ಧಾಮದಾಗ ಹೋಗ್ಬೋದು. ಇನ್ನೊಂದೊಂದು ಇದು ಹೇಳ್ತಾರ, ಒಂದು ನಿಮಿಷ. ಇನ್ನೊಂದು ಶ್ಲೋಕ ಅನ್ಬೇಕಂತ ನಾವು ಪ್ರತಿದಿನ. ಈ ಶ್ಲೋಕ ಏನದ ನೋಡ್ರಿ, ನಾ ಅಂತೀನಿ, ನಾನಿಂದ ಅಲ್ಲಿ ಇದು ಮಾಡಿ ಟ್ರೈ ಮಾಡ್ರಿ. ನೀವು ಅಂತೀರಿ ನಾನು ಕೇಳಿಸೋದಿಲ್ಲ, ಖರೆ ನೀವು ಅಂತೀರಿ ನಾನು ಗೊತ್ತಾಗ್ತದೆ ನೀವು ಇದರಲ್ಲೇ. ಹ ನೋಡ್ರಿ, ನಾ ಟ್ರೈ ಮಾಡ್ರಿ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ. ಇದ್ರೊಳಗೆ ಹಿಂಗ ಹೇಳ್ಯಾರ,
ಅದು ಬಹಳ ಮಹತ್ವದ್ದು ಅದು ಶ್ಲೋಕ. ಇದ್ರೊಳಗ ಎಷ್ಟು ಅದ್ರದ್ದು ಇದು ಹೇಳ್ಯಾರ, ಮಹತ್ವ ಹೇಳ್ಯಾರ. ಅಂದ್ರೆ ಭಗವಂತನ ಏನ್ ಮಾಡ್ತಾರ ನೋಡ್ರಿ, ಇದ್ರ ಎಷ್ಟು ಮಹತ್ವದ ಅರ್ಥದ. ಇದ್ರೊಳಗಂತಾರ ಭಕ್ತ ಪ್ರಾರ್ಥನೆ ಮಾಡ್ತಾನ, ಹೇ ಕೃಷ್ಣ ಭಗವಂತರೇ ನೀವೇನ್ ಮಾಡ್ತೀರಿ ಅಂತ, ನೀವು ಗೋವರ್ಧನ ಪರ್ವತ ಏನ್ ಮಾಡ್ತೀರಿ ಅಂತ ಧಾರಣೆ ಮಾಡ್ತೀರಿ. ಗೋವರ್ಧನ ಪರ್ವತ ಆ ಧಾರಣೆ ಮಾಡಿ ಏನ್ ಮಾಡ್ತೀರಿ ಅಂತ, ನೀವು ಇಷ್ಟ ನಿಮ್ಮ ಇದು ಅಂದ್ರೆ ನಿಮ್ ಲಾವಣ್ಯ ನಿಮ್ ಸೌಂದರ್ಯ ಇಷ್ಟದಂತ, ಆದ್ರೆ ನಿಮ್ಗೆ ಎಲ್ಲಾರು ನೋಡ್ಕೋತಿರ್ತಾರ. ಮತ್ತೇನ್ ಮಾಡ್ತೀರಿ ನೀವು ಯಾವಾಗ್ಲೂ ನಿಮ್ ಗೆಳೆಯರ ಜೋಡಿ ಗೋಪ ಬಾಲಕ ಜೊತೆ ಯಾವಾಗ್ಲೂ ಆಡ್ತಿರ್ತೀರಿ ನೀವು. ಮತ್ತೆ ನೀವೇನಿದ್ದೀರಿ, ಗೋಕುಲದ ಈಶ್ವರ ಇದ್ದೀರಿ ನೀವು. ಹ್ಮ್ ಅಲ್ಲಿ ಗೋಕುಲೋತ್ಸವ ಈಶಾನ ಅಂದ್ರ ಪ್ರತಿದಿನ ಒಂದು ಉತ್ಸವನೇ ಇರ್ತಂತ. ನಾವು ಭಗವಂತರು ಏನ್ ಮಾಡ್ತಾರೆ ಉತ್ಸವನೇ ಆಗ್ಬಿಟ್ಟು, ಭಗವಂತರು ಈ ಕಡೆಯಿಂದ ಈ ಕಡೆ ಆದ್ರೆ ಉತ್ಸವ ಆಗಿದೆ. ಈಗ ಚಾತುರ್ಮಾಸ ನೋಡ್ರಿ ಹೆಂಗ ಆಗ್ತದೆ. ಚಾತುರ್ಮಾಸ ಏನಾಗ್ತದೆ, ಆಷಾಢಿ ಏಕಾದಶಿ ಹೊತ್ನ್ಯಾಗ ಭಗವಂತರು ಇದು ಮಾಡ್ತಾರ, ನಿದ್ರಿಸ್ತಾರ. ಮತ್ ಇದರ ಹೊತ್ತೇ ಎದ್ದು ಬಿಡ್ತಾರ ಕಾರ್ತಿಕ ಏಕಾದಶಿ ಹೊತ್ನ್ಯಾಗ. ಮತ್ ನಡುವೊಂದು ಏಕಾದಶಿ ಬರ್ತದೆ, ಪಾರ್ಶ್ವ ಏಕಾದಶಿ. ಗೊತ್ತೇನ ಹೊತ್ತ ಏನಾಗ್ತದೆ, ಹಿಂಗ್ ಮಾಡ್ಕೊಂಡಿರ್ತಾರ, ಹಿಂಗೆ ಈ ಕಡೆ ಆಗ್ಬಿಡ್ತಾರ. ಒಂದ್ ಸೈಡ್ ಆಗ್ಬಿಟ್ರೆ ಅದೊಂದು ದೊಡ್ಡ ಉತ್ಸವ ಆಗ್ಬಿಡ್ತದೆ. ಹ್ಮ್ ಕೃಷ್ಣ ನಡುವಿಸುರಾದ್ರ ಉತ್ಸವ, ಹಿಂಗಾದ್ರ ಉತ್ಸವ, ಬರೀ ಉತ್ಸವನೇ ಉತ್ಸವ ಯಾವಾಗಲೂ. ಮುಂದಂತಾರ ಇನ್ನೊಂದು ಅದ್ ಮುಂದೆ ಶ್ಲೋಕ ಅದ. ಹ್ಮ್ ವಂದೇ ನವಘ್ನ ಶ್ಯಾಮ ದ್ವಿಭುಜಂ ಮುರಳೀಧರಂ ಪೀತಾಂಬರಧರಂ ದೇವಂ ಶಾರದಂ ಪುರುಷೋತ್ತಮಂ. ಅವರಂತಾರ, ಹೇ ಕೃಷ್ಣ, ನಾನು ನಿಮ್ ಚರಣಕ್ಕೆ ಪ್ರಣಾಮ ಮಾಡ್ತೀನಿ. ನಿಮ್ ಹೆಸರೇನಂತ, ನವಘನ ಶ್ಯಾಮ್ ಅಂತ. ನೀವು ನವಘನ ಶ್ಯಾಮ್ ಅಂದ್ರೇನು, ನೀವು ಅಂದ್ರ ನಿಮ್ಮ ಕಾಂತಿ ಹೆಂಗದಂತ, ನಿಮ್ ರಂಗ ವರ್ಣ ಹೆಂಗದ ಅಂದ್ರ, ಇದು ಇರ್ತಲ್ಲ ಏನು ಕ್ಲೌಡ್, ಎಂತ ಅದಕ್ಕ ಹೆಸರು ಗೊತ್ತಾಗಲ್ಲ, ಇದು ಹಾಕಿರ್ತಲ್ಲ ಮಾಡ್ ಹಾಕಿರ್ತದ. ಆ ಹೊತ್ತಿನ ಎಲ್ಲಾ ಕಡೆ ಮಳಿ ಬರೋ ಚಾನ್ಸ್ ಇರ್ತದ. ಆ ಹೊತ್ತಿನಾಗ ಏನ್ ಕಲರ್ ಇರ್ತಲ್ಲ ಅದ್ರ ಪ್ರಕಾರ ನಿಮ್ದು ಅಂತ. ನೀವ್ ಯಾವಾಗಲೂ ಕೊಳಲು ಹಿಡ್ದಿರ್ತೀರಿ, ಮತ್ತ ನೀವು ಪುರುಷೋತ್ತಮ ಇದ್ದೀರಂತ. ಹ ಅಲ್ದೇ ನಿಮ್ದೇನ್ ಧೋತ್ರ ಅಂದ್ರೆ ಏನ್ ಹೆಂಗಿರ್ತದ, ಪಿತಾಂಬರ ಪೀತ ವರ್ಣದಂತ. ಹ ಅದರಿಂದ ನಾನು ನಿಮ್ಗೆ ಪ್ರಣಾಮ ಮಾಡ್ತೀನಿ. ಇದು ಶ್ಲೋಕ್ ನೀವು ಯಾವಾಗಲೂ ಡೈಲಿ ಅನ್ಬೇಕು ಈ ತಿಂಗಳ ಅಂತ ಹೇಳ್ಯಾರ ಶಾಸ್ತ್ರನಾಗ. ನಾ ಏನ್ ಮಾಡ್ತೇನೆ, PDF ನಿಮ್ಗೆ ಕಳಿಸ್ತೀನಿ. ಅಂದ್ರೆ ನೀವು ಅದು ಪ್ರತಿದಿನ ಅನ್ಲಿಕ್ಕೆ ನೀವು ಇದು ಟ್ರೈ ಮಾಡ್ಬೋದು. ಹರೇ ಕೃಷ್ಣ.